ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಇವತ್ತಿನ ಲಾಗ್ ಬಂದು ಮೀಶೋಯಿಂದ ಸ್ವಲ್ಪ ಮನೆಗಾಗೋ ಐಟಮ್ಸ್ ತರಿಸಿದ್ದೆ. ಅದು ಅನ್ಬಾಕ್ಸಿಂಗ್ ಮಾಡಿರಲಿಲ್ಲ. ಎಲ್ಲ 12 ಐಟಮ್ಸ್ ಇದೆ. 12 ಡಜನು 12 ಐಟಮ್ಸ್ ಇದೆ. ಇವಾಗ ಎಲ್ಲ ಯೂಸ್ಫುಲ್ ಆಗಿರೋ ಐಟಮ್ಸೇ ತರಿಸಿದ್ದೀನಿ, ಕಿಚನ್ ಐಟಮ್ಸು. ನಿಮ್ಮ ಜೊತೆ ಈಗ ಅನ್ಬಾಕ್ಸಿಂಗ್ ವೀಡಿಯೋ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ನಿಮ್ಗೇನಾದರೂ ಯೂಸ್ಫುಲ್ ಆದರೆ ವಿಡಿಯೋ ಎಂಡಿಂಗ್ವರೆಗೂ ಎಲ್ಲ ಸ್ಕಿಪ್ ಮಾಡಿದಿರಾ ನೋಡಿ. ಸರಿ, ಬನ್ನಿ ಇವಾಗ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ. ಅದರ ರೇಟ್ ಎಷ್ಟು, ಎಂತಕ್ಕೆ ಯೂಸ್ ಆಗುತ್ತೆ ಅಂತ, ಕ್ವಾಲಿಟಿ ಬಗ್ಗೆ ಎಲ್ಲ ನಾನು ನಿಮ್ಮ ಜೊತೆ ನೋಡಿ ಇವಾಗಲೇ ಅನ್ಬಾಕ್ಸಿಂಗ್ ಮಾಡ್ತೀನಿ. ನೋಡಿ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ಬಗ್ಗೆ. ಅಯ್ಯೋ, ಎಷ್ಟೊಂದು ಐಟಮ್ಸ್ ತರಿಸಿದ್ದೀನಿ ನೋಡಿ. ಒಂದು ಕೂಡ ನಾನು ಓಪನ್ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಯಾವುದೂ ಓಪನ್ ಮಾಡಿಲ್ಲ. ಯಾಕಂದರೆ ವಿಡಿಯೋ ಮಾಡೋಣ, ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂತ ನಿಮ್ಮ ಜೊತೆಲೇ ನಾನು ಓಪನ್ ಮಾಡೋಣ ಅಂತ ನಾನು ಓಪನ್ ಮಾಡಿರಲಿಲ್ಲ. ನನ್ನ ಮಗ ಕೇಳ್ತಾನೆ ಇದ್ದ ಓಪನ್ ಮಾಡಮ್ಮ ಅಂತ. ಇವತ್ತು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಒಂದೊಂದೇ ಓಪನ್ ಮಾಡೋಣ. ಅದು ಏನು ಎಂತಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇದು ಫಸ್ಟು ಓಪನ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಸೆಲ್ಫು, ಕಿಚನ್ಗೆ ಬೇಕಿತ್ತು ಅಂತ ತರಿಸಿದ್ದೆ. ಇದು ಈ ಥರ ಬರುತ್ತೆ. ನಾವು ಫಿಟ್ ಮಾಡ್ಕೋಬೇಕು, ಸ್ಕ್ರೂ ಹಾಕಿ ಆ ಥರ ಫಿಟ್ ಮಾಡ್ಕೋಬೇಕು. ನಾವು ಆಯಿಲ್ ಇಟ್ಕೊಳ್ಳೋಕ್ಕೆ ಮತ್ತು ಬೇಗ ಏನಾದರೂ ಐಟಮ್ಸು ಅಂದರೆ ಸಾಲ್ಟು, ಟರ್ಮರಿಕ್ಕು, ಆಯಿಲ್ ಡಬ್ಬ ಇದೆಲ್ಲ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದು ತರಿಸಿದ್ದೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ರೇಟ್ ಅದ್ರ ಮೇಲೆ ಸ್ಕ್ರೀನಲ್ಲಿ ಹಾಕಿದ್ದೀನಿ ನೋಡಿ. ನಾನು 328 ರುಪೀಸ್ ಕೊಟ್ಟಿದ್ದೆ. ವರ್ತ್ ಅಂತ ಅನಿಸ್ತು ನನಗೆ. ವುಡ್ಡನ್ನಲ್ಲಿ ಬಂದಿದೆ. ಆ ಥರ ಪೀಸ್ ಬರುತ್ತೆ. ಸ್ಕ್ರೀನಲ್ಲಿ ನಾವು ಫಿಟ್ ಮಾಡ್ಕೊಳ್ಬೇಕು. ಫಿಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಏನು ಹೇಳೋಂಗೆ ಇಲ್ಲ. ತುಂಬ ಇಷ್ಟ ಆಯಿತು ನನಗೆ. ಇದು ರೇಟಿಂಗ್ ಕೊಡ್ಬೋದು ಇದಕ್ಕೆ ಅಂತ ಅನಿಸ್ತಿತ್ತು. ಪ್ಯಾಕಿಂಗು ಅಷ್ಟೇ ತುಂಬ ಸೇಫಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದರು. ತುಂಬಾ ಚೆನ್ನಾಗಿದೆ. ನಿಮಗೂ ಬೇಕಾದರೆ ನಿಮಗೂ ಕೂಡ ಯೂಸ್ ಆಗುತ್ತೆ. ಕಿಚನಲ್ಲಿ ಇಟ್ಕೊಂಡ್ರೆ ತುಂಬ ಕ್ಯೂಟಾಗಿ ಕಾಣುತ್ತೆ. ನಮಗೇನಾದರೂ ಬೇಕಾಗಿರೋದು ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ಇಟ್ಕೊಂಡ್ರೆ ಆಯಿಲ್ ಡಬ್ಬಿ ಮತ್ತು ಆಯಿಲು ಮತ್ತು ಸಾಲ್ಟು, ಟರ್ಮರಿಕ್ಕು ಏನಾದರೂ ಬೇಗ ಯೂಸ್ ಆಗೋದು ಇಟ್ಕೋಬೋದು. ಚೆನ್ನಾಗಿದೆ ನೋಡಿ. ಮತ್ತು ನೆಕ್ಸ್ಟ್ ಐಟಮ್ ಅಂತೂ ಇದಂತೂ ನಾನು ತುಂಬ ದಿನದಿಂದ ತರಿಸ್ಬೇಕು ಅಂತ ನನಗೆ ತುಂಬ ಇಷ್ಟ ಆಯಿತು. ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಇದು. ನೋಡಿಬಿಟ್ಟು ನಾನು ವಾವ್ ಅಂತ ಅನಿಸ್ತು ನನಗೆ. ಅಷ್ಟು ಇಷ್ಟ ಆಯಿತು. ಇದಂತೂ ಫೇವ್ರೇಟ್ ಆಗೋಯಿತು ನನಗೆ. ಕ್ವಾಲಿಟಿ ವೈಸು ಅಷ್ಟೇ ವುಡ್ಡನಲ್ಲಿ ಬಂದಿದೆ. ಪ್ಯಾಕಿಂಗ್ ಅಂತೂ ಮೀಶೋ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೇಟು 370 ಕೊಟ್ಟು ತರಿಸಿದೆ. ಇದರಲ್ಲಿ ನಾವು ಇದು ಕೂಡ ಅಷ್ಟೇ ಕಿಚನ್ ಯೂಸ್ಫುಲ್ ಐಟಮೇ. ವುಡ್ಡನ್ನು ಫಿನಿಶಿಂಗ್ ಎಲ್ಲ ಲಾಕ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಚಕ್ಕೆ, ಲವಂಗ, ಆಲ್ ಸ್ಪೈಸಸ್ ನಾವು ಇದರೊಳಗಡೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಅದಕ್ಕೊಂದು ಸ್ಪೂನ್ ಕೂಡ ಕೊಟ್ಟಿದ್ದಾರೆ. ಎಷ್ಟು ಕ್ಯೂಟ್ ಇದೆ ಗೊತ್ತಾ. ನನಗಂತೂ ವಾವ್ ಅಂತಲೇ ಇದೆ. ಅಷ್ಟು ಚೆನ್ನಾಗಿದೆ. ಕ್ವಾಲಿಟಿ ಕೂಡ ಸೂಪರ್ ಅಂದರೆ ಸೂಪರಾಗಿದೆ. ತಗೋಬೋದು. ಇದು ಕೂಡ ಒನ್ ಆಫ್ ದಿ ಫೇವ್ರೇಟ್ ಐಟಮ್ ಅಂತಲೇ ಹೇಳ್ತೀನಿ. ಯೂಸ್ಫುಲ್ ಐಟಮ್ ಕೂಡ. ಕಿಚನ್ಗೆ ಕೂಡ ತುಂಬ ಚೆನ್ನಾಗಿದೆ ನೋಡಿ, ತಗೋಬೋದು. ಇದು ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಐಟಮ್ ಈಸ್ ಏನಿದು ನನಗೆ ಗೊತ್ತಿಲ್ಲ. ಆವಾಗ ನಾನು ಆರ್ಡ್ರ್ ಮಾಡಿ ತರಿಸಿದ್ದೆ. ಸುಮಾರು ದಿನದಿಂದ ಎಲ್ಲ ಒಟ್ಟಿಗೆ ಓಪನ್ ಮಾಡೋಣ ನಿಮ್ಮ ಜೊತೆಲಿ ಅಂದ್ಬಿಟ್ಟು ನಾನು ಓಪನ್ ಮಾಡಿರಲಿಲ್ಲ. ಇದು ನೋಡಿ, ಇದು ಫ್ರಿಜ್ಜಲ್ಲಿ ನಾನು ವೆಜಿಟೇಬಲ್ಸ್ ಎಲ್ಲ ಸ್ಟೋರ್ ಮಾಡಿಡೋಣ ಅಂತ ಇದು ಆರ್ಡ್ರ್ ಮಾಡ್ಕೊಂಡಿದ್ದೆ. ಪ್ಯಾಕಪ್ 6 ಬಂದಿತ್ತು. ಇವಾಗ ಏನಿದು ವೆಜಿಟೇಬಲ್ಸು ಕವರಲ್ಲಿ ಇಡಬೇಕು. ಆ ಥರ ಇಟ್ಟರೆ ಫ್ರಿಜ್ಜಲ್ಲಿ ಚೆನ್ನಾಗಿರೋದಲ್ವ. ನಾವು ಇದರಲ್ಲಿ ಇಟ್ಟರೆ ನಮ್ಗೆ ತುಂಬ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ವೆಜಿಟೇಬಲ್ಸು ಫ್ರೆಶ್ ಆಗಿದೆ. ಅದು ಕೆಳಗಡೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಅದೇ ನೀರು ಬಿಟ್ಕೊಬಿಡುತ್ತಲ್ವ. ನಾವು ತರಕಾರಿ ಏನಾದರೂ ಕವರ್ ಒಳಗಡೆ ಹಾಕಿಟ್ರೆ ನೀರು ಬಿಟ್ಕೊಬಿಡುತ್ತೆ. ಅದಕ್ಕೆ ಅದು ಕೆಳಗಡೆ ಸ್ಟ್ಯಾಂಡ್ ಥರ ಹಾಕಿದ್ದಾರೆ. ನಾವು ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ಇದು ಮಾಡಿಬಿಟ್ಟು ಅದರೊಳಗಡೆ ಹಾಕಿದ್ರೆ ಕೊತ್ತಂಬರಿ ಸೊಪ್ಪು ಮತ್ತು ಚಿಲ್ಲಿ, ಜಿಂಜರು ಮತ್ತು ಲೆಮನು ಈ ಥರ ಏನೇ ವೆಜಿಟೇಬಲ್ಸ್ ಆಗಿದ್ದರೂ ನಾವು ಕಟ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಇದು ಕೂಡ ಒನ್ ಆಫ್ ದಿ ಕಿಚನಲ್ಲಿ ಯೂಸ್ ಆಗೋ ಐಟಮ್ಸ್. ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. 6 ಬಾಕ್ಸ್ ಬಂದಿದೆ.
ಇದ್ರ ಪ್ರೈಸು 198 ಕೊಡ್ಬೋದು ಅಂತ ಅನಿಸ್ತು ನನಗೆ. ನೋಡಿ ಫ್ರಿಜ್ಜಲ್ಲಿ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಲ್ಲ, ಆ ಥರ ನೀಟಾಗಿ ಇಟ್ಕೊಂಡ್ರೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ನಮಗೂ ಹ್ಯಾಪಿ ಫೀಲ್ ಆಗುತ್ತೆ. ನಮ್ಮ ಮನೇಲಿ ಯಾವುದೇ ಐಟಮು ಅಷ್ಟೇ ನಾವೆಷ್ಟು ನೀಟಾಗಿ ಇಟ್ಕೊಂಡ್ರೆ ನಮ್ಮ ಮೈಂಡ್ ಕೂಡ ಅಷ್ಟೇ ಫ್ರೆಶ್ ಆಗಿ ಖುಷಿ ಆಗುತ್ತೆ. ಏನೋ ಡಿಫ್ರೆಂಟಾಗಿದೆ, ಚೆನ್ನಾಗಿದೆ ಅಂತ ಅನ್ಸುತ್ತಲ್ವ. ಸೊ ಅದಕ್ಕೋಸ್ಕರ ತರಿಸಿದೆ. ಯೂಸ್ ಆಗೋ ಐಟಮು ತಗೋಬೋದು ಇದು ಕೂಡ. ನೆಕ್ಸ್ಟ್ ಐಟಮ್ ಏನಿದು, ನಾನು ಆವಾಗವಾಗ ತಗೋತಾ ಇರ್ತೀನಿ. ಏನೇನು ಬುಕ್ ಮಾಡಿದ್ದೀನಿ ಅಂದರೆ ಬುಕ್ ಮಾಡಿರೋದು ಗೊತ್ತು, ಯಾವುದ್ರಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ನೋಡೋಣ ಇದೇನು ಅಂತ ನೋಡ್ತಾ ಇದ್ದೀನಿ. ಆಯಿಲ್ ಬಾಕ್ಸ್ ಇದು, ಅಂದರೆ ಆಯಿಲ್ ಇದು ಬರುತ್ತಲ್ವ ಅದು. ನನ್ನ ಹತ್ರ ಪ್ಲಾಸ್ಟಿಕ್ದಿತ್ತು, ಪ್ಲಾಸ್ಟಿಕ್ ಯಾಕೋ ಇಷ್ಟ ಆಗಿಲ್ಲ, ಬೇಡ ಅಂತ ಅದು ಬಿಸಾಕ್ಬಿಟ್ಟು. ಮತ್ತು ಸ್ಟೀಲ್ದೊಂದಿತ್ತು, ಅದು ಅಷ್ಟೇ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಇದೊಂದು ಆರ್ಡ್ರ್ ಮಾಡ್ಕೊಂಡಿದ್ದೆ, ಆಯಿಲ್ ಇದರಲ್ಲಿ ಹಾಕಿಟ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ. ಇದ್ರ ಪ್ರೈಸ್ ಬಂದ್ಬಿಟ್ಟು 248. 248ಗೆ ನಾನು ಆಯಿಲ್ಗೋಸ್ಕರ ಅದು 2 ಬುಕ್ ಮಾಡಿದ್ದೆ. ಅದ್ರ ಜೊತೆ ಚಿಕ್ಕ ಚಿಕ್ಕದು ಕೂಡ ಬಂದಿದೆ. ಅದರಲ್ಲಿ ಕೂಡ ಏನಾದರೂ ಸ್ಪೈಸಸ್ಸೋ ಇಲ್ಲ ಏನೋ ನಮ್ಮ ಇಷ್ಟ, ಏನು ಬೇಕಾದರೂ ಹಾಕಿಟ್ಕೋಬೋದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ನೋಡೋಕ್ಕೂ ಲುಕ್ಕಾಗಿದೆ, ತಗೋಬೋದು ಅಂತ ಅನಿಸ್ತು. ಬೇರೆ ಫ್ಲಿಪ್ಕಾರ್ಟು, ಅಮೆಝಾನು, ಬೇರೆ ಆ್ಯಪ್ಗಳಿಗೆ ಕಂಪೇರ್ ಮಾಡಿದ್ರೆ ನನ್ನ ಪ್ರಕಾರ ಮೀಶೋನಲ್ಲಿ ಈ ಥರ ಐಟಮ್ಸು ತುಂಬಾ ವರ್ತಿ ಅಂತ ಅನಿಸುತ್ತೆ. ಪ್ಯಾಕಿಂಗು ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದೆರಡು ಫ್ರೀ ಕೊಟ್ಟಿದ್ದಾರೆ, ನನಗೂ ಗೊತ್ತಿಲ್ಲ. ಅದು ಆಯಿಲು ಚಪಾತಿ ಅದ್ರ ಮೇಲೆ ಮಾಡಿದಾಗ ಆಯಿಲ್ ಹಾಕೋದು ಅದು ಮಾಡೋದು ಕೊಟ್ಟಿದ್ದಾರೆ. ಬಟ್ ಮೀಶೋ ಅಂತೂ ನಿಜ ಹೇಳ್ತಾ ಇದ್ದೀನಿ, ಈ ಐಟಮ್ಸ್ಗೆ ಮಾತ್ರ ನಂಬರ್ 1 ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮೆಲ್ಲ ನಾನು ಇದೆಲ್ಲ ತರಿಸಿದ್ದೆ, ಏನು ಅಷ್ಟು ಇಷ್ಟ ಆಗಿಲ್ಲ. ಈ ಥರ ಐಟಮ್ಸು ತುಂಬ ಚೆನ್ನಾಗಿರುತ್ತೆ. ನೋಡಿ ಆ ಸೆಲ್ಫ್ಗೆ ಇದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಆ ಥರ ಜೋಡಿಸಿ ನೋಡಿದೆ ಯಾವ ಥರ ಕಾಣುತ್ತೆ, ಚೆನ್ನಾಗಿದೆಯಾ ಇಲ್ವಾ ಅಂತ. ಒಂದು ಸತಿ ನಾನು ಫಸ್ಟ್ ಟೈಮ್ ಅಲ್ವಾ ಓಪನಿಂಗ್ ಮಾಡ್ತಾ ಇರೋದು, ಇಟ್ಟು ನೋಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಟ್ಟು ನೋಡಿದೆ. ತುಂಬ ಚೆನ್ನಾಗಿದೆ ಅಪ್ಪ. ನಿಮ್ಗೆ ಯಾವ ಥರ ಅಂತ ಅನ್ನಿಸ್ತು ಅಂತ ಹೇಳಿ. ನಿಮಗೂ ಇಷ್ಟ ಆದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ನೆಕ್ಸ್ಟ್ ಐಟಮ್ ಓಪನ್ ಮಾಡ್ತಾಯಿದ್ದೀನಿ. ಇದು ನೈಫು. ವಾವ್, ಇದಂತೂ ನಾನು ಸ್ಟಾರ್ಟಿಂಗಲ್ಲಿ ವೀಡಿಯೋಸ್ ಎಲ್ಲ ಸ್ಕ್ರೋಲ್ ಮಾಡ್ತಾ ಇದ್ದರೆ ಇದು ನಾನು ಈ ಪ್ಲಾಸ್ಟಿಕ್ದ್ರಲ್ಲಿ ಕಟ್ ಮಾಡ್ತಾರ ಅಂತ ಅನಿಸ್ತಿತ್ತು. ಬಟ್ ನನಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ, ಅಂದರೆ ತುಂಬ ಇಷ್ಟ ಇದು. ನಾನು ಇವೆಲ್ಲ ಆರ್ಡ್ರ್ ಮಾಡಿ 1 ವೀಕ್ ಆಗಿತ್ತು, ಅಂದರೆ ವಿಡಿಯೋ ಮಾಡಿ ನಾನು ರಿವ್ಯೂ ನೋಡ್ಬಿಟ್ಟು ಹೇಳೋಣ ಅಂದ್ಬಿಟ್ಟು ನಾನು ಅಪ್ಲೋಡ್ ಮಾಡಿರಲಿಲ್ಲ. 160 ರೂಪೀಸ್ಗೆ ವರ್ತ್ ಅಂತ ಅನಿಸ್ತು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಷ್ಟೇ. ಬಟ್ ಕಟ್ಟಿಂಗು ಅಷ್ಟೇ ತುಂಬ ಚೆನ್ನಾಗಿ ಕಟ್ಟಾಗುತ್ತೆ. ಹುಷಾರು, ತುಂಬ ಶಾರ್ಪ್ ಇದೆ, ಕೇರ್ಫುಲ್ಲಾಗಿ ಕಟ್ ಮಾಡಬೇಕು. ತುಂಬ ಚೆನ್ನಾಗಿದೆ. ಅದು ಪ್ಲಾಸ್ಟಿಕ್ ಅಲ್ಲ, ನೋಡೋಕೆ ಅಷ್ಟು ಪ್ಲಾಸ್ಟಿಕ್ ಅಂತ ಅನಿಸ್ತಿತ್ತು. ಸುಮಾರು ವೀಡಿಯೋಗಳಲ್ಲಿ ನೋಡಿಬಿಟ್ಟು ಇದು ತಗೋಬೇಕಲ್ಲ, ಏನಿದು ಇದರಲ್ಲಿ ಹೆಂಗೆ ಕಟ್ಟಾಗತ್ತೆ ಅಂತ ಇತ್ತು, ತಗೊಂಡೆ. ಇದು ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಐಟಮ್ ಇದು ಮ್ಯಾಟು, ಡಿಶ್ ವಾಶ್ ಮ್ಯಾಟು. ಅಂದರೆ ಕಿಚನ್ ಹತ್ರ ನನ್ನ ಸಿಂಕ್ ಹತ್ರ ಪಾತ್ರೆ ಏನಾದರೂ ಇಟ್ಟರೆ ಅಲ್ಲಿ ಕೆಳಗಡೆ ನೀರು ಬರ್ತಿತ್ತು. ಸೊ ಅದಕ್ಕೆ ಅಂತ ನಾನು ಇದು ತಗೊಂಡೆ. ಇದ್ರ ಪ್ರೈಸು 176 ರೂಪೀಸು. ಇದು ಏನಂದರೆ ಮೇಲೆ ಎಲ್ಲ ನೀರು ಎಳ್ಕೊಳ್ಳುತ್ತೆ, ಕೆಳಗಡೆ ನೀರು ಆಗಲ್ಲ. ಅದು ನಾವು ಹೊರಗಡೆ ಒಣಗಾಕಿದ್ರೆ ಅದೆಲ್ಲ ಇದು ಮಾಡುತ್ತೆ, ಕೆಳಗಡೆ ಎಲ್ಲ ನೀರೇನು ಬರಲ್ಲ, ಮೇಲೇ ನೀರೆಲ್ಲ ಎಳ್ಕೊಬಿಡುತ್ತೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ವರ್ತ್ ಅಂತ ಅನಿಸ್ತು. ನನಗೆ ಬೇಕಾಗಿತ್ತು, ನನ್ನ ಕಿಚನ್ಗೆ ಇದು ಬೇಕಾಗಿತ್ತು ಅಂದ್ಬಿಟ್ಟು ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ. ನಾನು ಎಲ್ಲ ಲಿಂಕು ಕೂಡ ನಾನು ಕೆಳಗಡೆ ವೀಡಿಯೋದಲ್ಲಿ ಕೊಟ್ಟಿರ್ತೀನಿ, ನೀವು ಒಂದು ಸತಿ ಚೆಕ್ ಮಾಡಿ, ನಿಮಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಸೆಲ್ಫ್ ಮ್ಯಾಟ್. ಇದು ಪ್ಲೈನ್ದು ಇನ್ನೂ ಕಮ್ಮಿಗೆ ಸಿಗುತ್ತೆ. ಇದು 127 ರೂಪೀಸು. ಪ್ಲೈನ್ ಮ್ಯಾಟ್ ಬಂದ್ಬಿಟ್ಟು ಇನ್ನೂ ಕಮ್ಮಿ ರೇಟಿಗೆ ಸಿಗುತ್ತೆ. ಇದು ಫ್ಲವರ್ಸ್ ಬಂದಿದೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ತಗೊಂಡೆ. ಇದು ಕಬೋರ್ಡು, ಡ್ರಾ ಮತ್ತು ಕಿಚನು. ನಾನು ನ್ಯೂಸ್ ಪೇಪರ್ ಹಾಕಿ ಯೂಸ್ ಮಾಡ್ತಿದ್ದೆ. ಬಟ್ ಇವಾಗ ಇದು ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ, ಈ ಥರ ಸೆಲ್ಫ್ಗೆ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ಕ್ಲೀನಿಂಗ್ ಮಾಡಬೇಕಾದ್ರೆ ಎಲ್ಲ ತುಂಬ ಚೆನ್ನಾಗಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ನಾವು ಕಿಚನು ಹಬ್ಬಗಳಿಗೆ ಅದಕ್ಕೆಲ್ಲ ಕ್ಲೀನ್ ಮಾಡ್ತೀವಲ್ಲ, ಆವಾಗೆಲ್ಲ
ಈಸಿ ಆಗುತ್ತೆ. ನಾವು ಈ ಮ್ಯಾಟ್ ಎತ್ತಿ ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ಸಾಕು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಇದು ಬಟರ್ ಪೇಪರ್. ನನಗೆ ಓವೆನಲ್ಲಿ ಕೇಕು ಅದೆಲ್ಲ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ, ಮಕ್ಕಳಿದ್ದಾರಲ್ವ ಅವ್ರಿಗೆ ಸ್ಯಾಂಡ್ವಿಚು ಬರ್ಗರು ಇವೆಲ್ಲ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಇದು ಆರ್ಡ್ರ್ ಮಾಡ್ಕೊಂಡಿದ್ದೆ. ಶಾಪಲ್ಲಿ ತುಂಬ ಪ್ರೈಸ್ ಜಾಸ್ತಿ ಇದೆ, ಮೀಶೋನಲ್ಲಿ ಕಮ್ಮಿ ರೇಟ್ ಇದೆ ಅಂದ್ಬಿಟ್ಟು ಇದು ಆರ್ಡ್ರ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ, ರೇಟು ಕೂಡ ಪರವಾಗಿಲ್ಲ ಅಂತ ಅನ್ನಿಸ್ತು. ನೆಕ್ಸ್ಟ್ ಐಟಮ್ಮು ಇದು ವೆಜಿಟೇಬಲ್ಲು ವಾಶ್ ಮಾಡೋದು ಬೌಲು. ವೆಜಿಟೇಬಲ್ಲು, ರೈಸು ಇದೆಲ್ಲ ವಾಶ್ ಮಾಡೋದು. ಇದು ಯಾವ ಥರ ಅಂದರೆ ಅಲ್ಲಿ ಅಕ್ಕಿ ವೆಜಿಟೇಬಲ್ಸ್ ಎಲ್ಲ ಅದರೊಳಗಡೆ ಹಾಕಿ ವಾಶ್ ಮಾಡಿಕೊಂಡು, ಪ್ರೈಸು ಕೂಡ ತುಂಬ ಕಮ್ಮಿ ಇದೆ ನೋಡಿ, 62 ರುಪೀಸ್ ಏನೋ ಇದೆ. ಅಲ್ಲಿ ವೆಜಿಟೇಬಲ್ ಎಲ್ಲ ವಾಶ್ ಮಾಡಿಕೊಂಡು ಆ ಓಲ್ ಇರುತ್ತಲ್ವ, ಈ ಕಡೆ ನಾವು ಹಿಂಗೆ ಸ್ವಲ್ಪ ಹಿಂಗೆ ಇದು ಮಾಡಿದ್ರೆ ಸಾಕು, ನೀರೆಲ್ಲ ಬಂದುಬಿಡುತ್ತೆ, ವಾಶ್ ಮಾಡೋಕ್ಕೆ ಈಸಿ ಆಗುತ್ತೆ. ಮತ್ತು ಇದು ಕಟ್ಟಿಂಗ್ ಬೋರ್ಡು ನಾನು ತುಂಬ ದಿನದಿಂದ ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೇಲಿ ಇದ್ದಿದ್ದು ಆಗಿತ್ತು, ಸೊ ತಗೋಬೇಕು ಅಂತ ಅಂದ್ಕೊಂಡು ಇದು ತಗೊಂಡೆ. ಇದು 114 ರುಪೀಸು. ಪ್ರೈಸ್ ವೈಸು ಪರವಾಗಿಲ್ಲ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ವುಡ್ಡಂದಿದು ತಗೋಬೋದು ಅಂತ ಅನ್ನಿಸ್ತು. ನೆಕ್ಸ್ಟ್ ಇದು ಎಲೆಕ್ಟ್ರಿಕ್ ಲೈಟರ್. ಇದು ಯಾವ ಥರ ಅಂದರೆ ತುಂಬ ಚೆನ್ನಾಗಿದೆ. ಏನು ಗೊತ್ತಾ, ಇದಿದ್ದರೆ ಮ್ಯಾಚ್ ಬಾಕ್ಸ್ ಬೇಡ ಅಂತ ಅನಿಸುತ್ತೆ. ಮ್ಯಾಚ್ ಬಾಕ್ಸ್ ಏನೂ ಇದಿಲ್ಲ, ನೆಸಸರಿ ಅಂತ ಅನಿಸುತ್ತೆ. ಬಟ್ ಪ್ರೈಸು ಪರವಾಗಿಲ್ಲ. ನಾನು 138 ರುಪೀಸ್ ಏನೋ ಕೊಟ್ಟು ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ಚಾರ್ಜಬಲ್ಲು. ನಾವು ಚಾರ್ಜ್ಗೆ ಹಾಕ್ಕೊಂಡು ಈ ಫೋನೆಲ್ಲ ಚಾರ್ಜ್ಗೆ ಹಾಕ್ತೀವಲ್ಲ, ಆ ಥರ ಚಾರ್ಜ್ ಹಾಕ್ಕೊಂಡು ಚಾರ್ಜ್ ಆದಮೇಲೆ ಆ ಥರ ಆನ್ ಮಾಡ್ಕೊಂಡು ಇದು ಮಾಡಿದ್ರೆ ನಾವು ದೀಪ ಹಚ್ಬೋದು, ಗ್ಯಾಸ್ ಸ್ಟವ್ ಹಚ್ಬೋದು, ಏನು ಬೇಕಾದರೂ ಹಚ್ಬೋದು. ತುಂಬ ಚೆನ್ನಾಗಿದೆ, ಅದು ಕೂಡ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಡ್ರಿಲ್ಲಿಂಗ್ ಇಲ್ದಿರ ನಾವು ಹುಕ್ಕು, ಹ್ಯಾಂಗಿಂಗ್ ಹುಕ್ ಅಂತ. ಡ್ರಿಲ್ ಇಲ್ದಿರ ನಾವು ಈಸಿಯಾಗಿ ವಾಲ್ಗೆ ಸ್ಟಿಕ್ ಮಾಡ್ಬೋದು. ಇದು ಕೂಡ 10 ಪೀಸ್ಗೆ ಪ್ರೈಸಲ್ಲಿ ಹಾಕಿದ್ದೀನಿ ನೋಡಿ, 10 ಪೀಸ್ಗೆ ಅಷ್ಟು ಬಂತು. ಅಮೆಝಾನಲ್ಲೆಲ್ಲ ಚೆಕ್ ಮಾಡಿದೆ, ಪ್ರೈಸ್ ತುಂಬ ಜಾಸ್ತಿ ಇತ್ತು. ಮೀಶೋನಲ್ಲಿ ತುಂಬ ಕಮ್ಮಿ ಇದೆ ಅಂದ್ಬಿಟ್ಟು ನಾನಿದು ತಗೊಂಡೆ. ಡ್ರಿಲ್ಲಿಂಗ್ ಇಲ್ದಿರ ಈಸಿಯಾಗಿ ಅದು ಸ್ಟಿಕ್ ಮಾಡ್ಬೋದು. ಓವರಾಲ್ ನಾನು ಮೀಶೋನಲ್ಲಿ ಏನೇನು ತಗೊಂಡಿದ್ದೆ ಅಂತ ನಿಮಗೂ ತೋರಿಸ್ದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.